ಕೂತ್ಕೊಂಡು ಏನ್ ಮಾಡ್ಬೋದು ಅಂತೇಳಿ. ಈಗ ಏನಾಗಿದೆ ಅಂದ್ರೆ ನೀವು ಹಾಸನ್ ಮೇಜರ್ ಡೈರಿ ಇರೋದ್ರಿಂದ ಇಲ್ಲಿ ಏನ್ ಡೆವಲಪ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಇದೆ. ಅದನ್ನ ಈಗ ನಂದೇನಿತ್ತು ಅಂದ್ರೆ ಯಾವ್ದೋ ಒಂದು ಬ್ರ್ಯಾಂಡ್, ಸಿರಾದ ಒಂದು ಬ್ರ್ಯಾಂಡ್, ಇಲ್ಲ ಒಂದು ಬೆಣ್ಣೆನೋ ತುಪ್ಪನೋ ಯಾವ್ದೋ ಒಂದು ಬ್ರ್ಯಾಂಡ್ ಇರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ದೃಷ್ಟಿ ಇಟ್ಕೊಂಡು ನಾನೇನೋ ಮಾಡಿದೆ. ಅವನೇನೆಲ್ಲ ಪ್ಲಾನ್ ಎಲ್ಲ ಮಾಡಿದಾದ್ಮೇಲೆ ಎಲ್ಲ ಒಂದ್ ಕಡೆಗೆ ಕೈಗೂಡಕ್ ಆಗ್ಲಿಲ್ಲ. ಈಗ ಅದ್ರ ಬಗ್ಗೆ ಚಾಲನೆ ನೀಡ್ತೀನಿ. ಒಂದ್ ದಿವ್ಸ ಕೂತ್ಕೊಂಡು ಯಾವತ್ತಾರನ್ನು ಮುಂದಿನ ವಾರ ಯಾವ್ದಾರ ಒಂದ್ ದಿವ್ಸ ಕೂತ್ಕೊಂಡು ನಮ್ಮ ಡೈರಿ ಅಧಿಕಾರಿಗಳು ಆಮೇಲೆ ಧರ್ಮಸ್ಥಳದವರು ಕೂಡ ಕೂತ್ಕೊಂಡು ಯೋಚನೆ ಮಾಡಿ ಏನಾರ ಮಾಡಿ ಯಾವ್ದಾರ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ರೀತಿನಲ್ಲಿ ಆಗ್ಬೇಕು. ಯಾಕಂದ್ರೆ ನಾನು ಪಶು ಸಂಗೋಪನೆ ಮಂತ್ರಿನೂ ಆಗಿದ್ದೆ, ಕೃಷಿ ಮಂತ್ರಿನೂ ಕೂಡ ಆಗಿದೆ. ಇವತ್ತು ಏನಾದ್ರೂ ಮಾಡಿ ಪಶು ಸಂಗೋಪನೆಗೆ ಹೆಚ್ಚು ಒತ್ತು ಕೊಡ್ಬೇಕು ಅಂತಕ್ಕಂಥ ನನ್ನ ಪರಿಕಲ್ಪನೆ ಇದೆ. ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಕೂಡ ನಾನು ಮಾಡ್ತೀನಿ. ಮತ್ತು ಈಗ ನನಗೆ ಒಂದು ಬೇಸರ ಆಗಿದ್ದು ಹೋದ್ರೆ, ಈಗ ಕಳೆದ 4-5 ದಿವಸದಿಂದ ಯಾವಾಗ ನಾನು ಟಿವಿ ನೋಡಿದ್ರೆ ರಾತ್ರಿ ಹೊತ್ತು ಕೂತ್ಕೊಂಡು ಬೇಸರ ಆಗ್ತದೆ. ಕಲ್ಲಂಗಡಿ ಕಾಯಿ ಕೀಳಕ್ ಆಗೋದಿಲ್ಲ, ಟೊಮೆಟೊ ಕಿತ್ತವನ್ನ ಅಲ್ಲೇ ಬಿಸಾಕ್ತಾ ಹೋಗ್ತಾನೆ, ಈ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾನು ಇದನ್ನೆಲ್ಲದು ಅರ್ಥ ಮಾಡ್ಕೊಂಡೇನೆ ಈಗ ನಾವು ಸಿರಾದಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಶುರು ಮಾಡ್ತಾ ಇದ್ವಿ. ಕೋಲ್ಡ್ ಸಂಸ್ಕರಣಾ ಘಟಕವನ್ನು ಕೂಡ ಈಗ ಮಾಡ್ತಾ ಇದ್ವಿ. ಸುಮಾರು 12.5 ಕೋಟಿ ರೂಪಾಯಿಗೆ ಮಂಜೂರಾತಿ ಆಗಿದೆ. ಇನ್ನೊಂದು ಮುಂದಿನ ವಾರ ಕೆಲಸ ಪ್ರಾರಂಭ ಆಗ್ತದೆ. ಆಗ ಆದ ಮೇಲೆ ನೀವೇನೇ ಇದ್ರು ಸಹಿತ ಅಲ್ಲಿ ಇಟ್ಟು ತಗೊಂಡೋಗಿ ಕೆಲವು ದಿವಸ ಇಟ್ಟು ಆಮೇಲೆ ಮಾರೋದಕ್ಕೆ ಬರ್ತದೆ. ಇವತ್ತು ಆ ಸೌಲಭ್ಯ ನಮ್ಮ ತಾಲೂಕ್ನಾಗ ಇಲ್ಲದೆ ಇರೋದ್ರಿಂದಲೇ, ನಮ್ಮ ತಾಲೂಕೆ ಅಂತಲ್ಲ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಅದನ್ನ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗಾಗಲೇ ಜಾಗನೂ ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆಲಿ ಹುಣಸೆ ಪಾರ್ಕ್ ಅನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಅದನ್ನ ಹುಣಸೆ ಹಣ್ಣು ಕೂಡ ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು 20 ಎಕರೆ ಲ್ಯಾಂಡ್ ಅನ್ನ APMC ಜಾಗನ ನಾನು ಹಿಂದೆನೆ ಮಾಡಿಟ್ಟಿದ್ದೆ. ಅಲ್ಲೇ 20 ಎಕರೆನೂ ಅಲ್ಲೇ ಕೊಟ್ಟಿದ್ದೀನಿ. ಅಲ್ಲೇ ಕೋಲ್ಡ್ ಸ್ಟೋರೇಜ್ ಬರುತ್ತೆ ಮತ್ತು ಹುಣಸೆ ಸಂಸ್ಕರಣೆ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು. ನೋಡಿ, ನಮ್ಗೆ ಏನಾಗ್ತದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಡೆ ನಾವು ಗಮನ ಕೊಡ್ಬೇಕಾಗ್ತದೆ. ಈಗ ಕರೋನಾ ಬಂತು, ಮನೆ ಹಾಳಾಗುವಾಗ ಅದು ಎಂಥದೋ ವ್ಯಾಕ್ಸಿನ್ ಅಂತ ಕೊಟ್ರು. ವ್ಯಾಕ್ಸಿನ್ ಕೊಟ್ಟ ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ 25ರಿಂದ 30-35 ವರ್ಷದೊಳಗೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗಿದೆ. ಅದನ್ನ ನಾವು ಯಾವ ರೀತಿಯಾಗಿ ತೆಗಿಬಹುದು ಅಂತ ಹೇಳಿದ್ರೆ, ನಾವೆಲ್ಲ ಒಂದ್ ಕಡೆ ನೈಸರ್ಗಿಕವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದನ್ನ ತಿಂದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅದೊಂದೇ ಪರಿಹಾರ. ನಾನು ಹುಣಸೆದು ಒಂದು ಈಗ ಸುಮಾರು 1-2 ತಿಂಗಳಲ್ಲಿ ನಮ್ಮ ವೈಸ್ ಚಾನ್ಸಲರ್ ಅವರೆಲ್ಲರನ್ನು ಕೂಡ ಕರೆದು ಒಂದು ನಮ್ಮ ತುಮಕೂರಿಂದ ಎಲ್ಲ ಮನವಿಯನ್ನ ಮಾಡ್ಕೊಳ್ತೀನಿ. ಇವತ್ತು ಕಟ್ಟಡಕ್ಕೆ ಅನುದಾನವನ್ನ ಕೊಡ್ತಕ್ಕಂತ ಅದನ್ನ ತಾವು ಸದ್ಬಳಕೆ ಮಾಡ್ಕೊಂಡು ಅತಿ ಶೀಘ್ರದಲ್ಲಿ ಕಟ್ಟಡವನ್ನ ಕಟ್ತಕ್ಕಂತ ಕೆಲಸ ಆಗ್ಬೇಕಾಗ್ತದೆ. ಯಾಕಂದ್ರೆ ಇದು ಬಹಳ ಮುಖ್ಯ. ಈಗ ಅನುದಾನವನ್ನ ಕೊಡ್ತಕ್ಕಂಥದ್ದು, ಈಗ ನಮ್ಮ ಒಕ್ಕೂಟ ಇವತ್ತು ನಾವು 5 ಲಕ್ಷ ಕೊಡ್ತೀವಿ, ಕೆಲವು ಸಂಘಗಳಿಗೆ 6 ಲಕ್ಷ ಕೊಡ್ತೀವಿ, ಕೆಲವು ಸಂಘಕ್ಕೆ 8 ಲಕ್ಷನೂ ಕೂಡ ಕೊಟ್ಟಿದೀವಿ. ಆದ್ರೆ ವಿಶೇಷವಾಗಿ ನಮ್ಮ ಏನು ಒಂದು ಹುಳಿಗೆರೆ ಗ್ರಾಮದ ಎಲ್ಲ ನಮ್ಮ ರೈತರು, ಹಾಲು ಉತ್ಪಾದಕರು, ನಮ್ಮ ಮುಖಂಡರುಗಳು ಬಹಳಷ್ಟು ಒತ್ತಡವನ್ನು ಹಾಕಿ ಇಲ್ಲೊಂದು ವಿಶೇಷವಾದಂತಹ ಕಟ್ಟಡವನ್ನ ಕಟ್ಟಬೇಕು ಎಂಬ ಒಂದು ಒತ್ತಡ, ಅದರಿಂದ ವಿಶೇಷ ಒಂದು ಅನುದಾನವನ್ನ ಒಕ್ಕೂಟದಲ್ಲಿ ಅದನ್ನ ಮಾತಾಡಿ ಸುಮಾರು 10 ಲಕ್ಷ ರುಗಳ ಅನುದಾನವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಯಾಕೆಂದ್ರೆ ಇದು ಒಂದು ರೈತರ ಒಂದು ಆರ್ಥಿಕ ಶಕ್ತಿಗೆ ಒಂದು ಬುನಾದಿ ಆಗ್ತಕ್ಕಂಥ ಒಂದು ಮೂಲಭೂತ ಒಂದು ವ್ಯವಸ್ಥೆ. ಇದಕ್ಕೆ ಮಾನ್ಯ ಶಾಸಕರು ಕೂಡ ಬಹಳಷ್ಟು ಒತ್ತನ್ನ ಕೊಡ್ತಾ ಬಂದಿದ್ದಾರೆ. ಅವರು ಶಾಸಕರಾದ ದಿನದಲ್ಲಿ ನಾನು ಮೊದಲನೇ ಕಾರ್ಯಕ್ರಮದಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ನೋಡ, ನೀನೊಂದು ಪಾರ್ಟಿ ಇರ್ಬೋದು ಕಣ, ನಾನೊಂದು ಪಾರ್ಟಿ ಇರ್ಬೋದು, ನೀವು ಯಾವುದೇ ಸಹಕಾರ ಸಂಘ ನೀನ್ ಎಲ್ಲೇನ ಮಾಡು, ಇಡೀ ತಾಲೂಕಲ್ಲಿ ನೀನ್ ಯಾವ ಸಹಕಾರ ಸಂಘದ ಒಂದು ಕಟ್ಟಡಕ್ಕೆ ನೀನ್ ಏನ್ ಮೂಲಭೂತ ಸೌಕರ್ಯ ಬೇಕೋ ನನ್ನ ಅನುದಾನವನ್ನು ನಾನು ಕೊಡ್ತೀನಿ, ಅದನ್ನ ಸದ್ಬಳಕೆ ಮಾಡು, ಒಂದು ಯಶಸ್ವಿ ಆಗ್ತಕ್ಕಂತ ಒಂದು ಕ್ಷೀರದ ಒಂದು ಕ್ರಾಂತಿಯನ್ನ ಈ ತಾಲೂಕಲ್ಲಿ ನೀನ್ ಮಾಡ್ಬೇಕು, ಅದಕ್ಕೆ ಪೂರಕವಾಗಿ ನಾನು ಏನೆಲ್ಲ ಸಹಕಾರವನ್ನು ಕೊಡ್ಬೇಕು ಅದನ್ನೆಲ್ಲ ಕೊಡ್ತೀನಿ ಅಂತ. ಅದ್ರ ಜೊತೆಯಲ್ಲಿ ನಾವು ಒಂದು ಸಿರಾ ತಾಲೂಕಿನ ನಗರದ ಪಕ್ಕದಲ್ಲಿ
ಒಂದು 2 ಎಕರೆ ಜಮೀನನ್ನ ಈಗಾಗ್ಲೇ ಅದೊಂದು ಹಂತದಲ್ಲಿ ತಲುಪಿತ್ತು. ಅದನ್ನ ನಾನು ಸಾಹೇಬ್ರಿಗೊಂದು ಕಿವಿ ಮಾತನ್ನು ಕೂಡ ಹೇಳಿದೆ, ಅಣ್ಣ ಈ ರೀತಿ ಇದೆ, ಅದನ್ನೊಂದ ಇನ್ನ ಒಂದು ಏನು ಆ ಸರ್ಕಾರದ ಹಂತದಲ್ಲಿದೆ, ಈಗಾಗ್ಲೇ ಇದು ಮಾನ್ಯ ತಹಸೀಲ್ದಾರರು, AC ಅವರು, DC ಅವರು ಮತ್ತು ಒಂದು ಆ ರೀಸನಲ್ ಕಮಿಷನರ್ ಇಂದ ಕೂಡ ಅದು ಮುಂದುವರೆದು ಹೋಗಿದೆ. ನೀನು ಒಂದು ಮಾಡ್ಕೊಡ್ಬೇಕಾದಕ್ಕೊಂದು ಮಾತು ಹೇಳ್ಬೇಕು ಅಂದೆ. ಎಷ್ಟು ಎಕರೆ ಮಾಡಿಸಿದ್ಯಾ? 2 ಎಕರೆ ಅಂದೆ. 2 ಎಕರೆ ಯಾಕೆ ಮಾಡ್ಸಕ್ ಹೋದೆ? ಅಲ್ಲಿ ಜಾಗ ಇರ್ಲಿಲ್ವ? 2 ಎಕರೆ ಸೇರ್ಸ್ ಮಾಡೋದಲ್ವಾ? ನಾನು ಮಾಡ್ಕೊಡ್ತಿರ್ಲಿಲ್ಲ. ಅದು ಮುಂದೆ ಇಡೀ ತಾಲೂಕಿನ ಒಂದು ಆಸ್ತಿ ಆಗೋದು, ಇಡೀ ತಾಲೂಕಿನ ಒಂದು ರೈತರ ಆಸ್ತಿ ಆಗ್ತಕ್ಕಂಥದ್ದು. ಅದಕ್ಕೆ ನೀನು ಹೆಚ್ಚಿನ ನೀನ್ ಪರಿಶ್ರಮ ಹಾಕ್ಬೇಕಾಯ್ತು. ಈಗಲೂ ಕಾಲಾವಕಾಶ ಐತೆ ನೋಡು, ಅದನ್ನೆಲ್ಲ ನಾನು ಚೇಂಜ್ ಮಾಡಿ ಸ್ಕೆಚ್ ಎಲ್ಲ ಚೇಂಜ್ ಮಾಡಿ 4 ಎಕರೆ ಮಾಡಿಸ್ತೀನಿ ಅದು ನಿಜ ಕೂಡ. ಅವತ್ತು ನನಗೆ ಬಹಳಷ್ಟು ಅವ್ರ ಮೇಲೆ ಒಂದು ಅಭಿಮಾನ ಬಂತು. ಈ ಕ್ಷೇತ್ರದ ರೈತರ ಬಗ್ಗೆ ಅವ್ರಿಗೆ ಹೆಚ್ಚು ಕಾಳಜಿ ಇದೆ ಎಂಬುದು ಕೂಡ ಅವರ ಒಂದು ಆ ಮನಸ್ಸಿನ ಆಳದಲ್ಲಿ ಬಂದಂತಹ ಮಾತು. ನಿಜ ಕೂಡ ನನಗೊಂದು ಇನ್ನಷ್ಟು ಈ ಕ್ಷೇತ್ರದಲ್ಲಿ ಒಂದು ಹೊಸ ಕೆಲಸವನ್ನು ಮಾಡೋದಕ್ಕೆ, ಹೊಸ ಅಭಿವೃದ್ಧಿಗಳನ್ನ ಮಾಡೋದಕ್ಕೆ ಅವರು ಒಂದು ಪ್ರೇರಕರಾಗಿದೆ. ರೈತರ ಅವರ ಸಂಕಷ್ಟಗಳಿಗೆ ಸ್ಪಂದಿಸಿ ಹಾಲು ಉತ್ಪಾದಕರನ್ನ ಹೆಚ್ಚಿಸಿ ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಅವರ ಜೀವನ ಮಟ್ಟವನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ SR ಗೌಡರ ಪಾತ್ರ ಬಹಳ ಮುಖ್ಯವಾದದ್ದು. ಆ ವಿಚಾರವಾಗಿ ನಮ್ಗೆಲ್ಲ ಏನು ಒಂದು ಹೆಮ್ಮೆ ಅಂದ್ರೆ, SR ಗೌಡರು ಅಂದ್ರೆ ಈಸ್ ದ ಮ್ಯಾನ್, ಈ ಆಲ್ವೇಸ್ ಪಾಸಿಬಲ್. ಮತ್ತೆ ಯಾವಾಗ್ಲೂ ಏನೇ ಹೇಳಿದ್ರು ಸರಿ ನಡೀರಿ ನಾನಿದ್ದೀನಿ ಅಂತ ಹೇಳ್ತಕ್ಕಂಥ ಒಬ್ಬ ಅತ್ಯುತ್ತಮ ಉತ್ಸಾಹಿ ಯುವಕರು. ಹಾಗಾಗಿ ಇಂಥ ಯುವಕರ ಮಾತ್ರನೇ ನಾವು ಒಳ್ಳೆ ಕೆಲಸಗಳನ್ನ ತಗೊಳ್ಳೋಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ SR ಗೌಡರನ್ನ ಹಾಲು ಉತ್ಪಾದಕರ ಸಂಘದ ನಮ್ಮ ಬೆಳಗಿನ ಪೂಜೆ ಕರೆಸಿರೋ ಉದ್ದೇಶ ಅತ್ಯಂತ ಉನ್ನತ ಮಟ್ಟದಲ್ಲಿ ನಾವು ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಈ ಊರಿನಲ್ಲಿ ಅನ್ನೋದು. ಆ ನಿಟ್ಟಿನಲ್ಲಿ ಹಾಲು ಉತ್ಪಾದಕರ ಇಲ್ಲರನ್ನ ನಿರಾಸೆಗೊಳಿಸದಂಗೆ ನಿಮ್ಮ ಶಕ್ತಿ ಮೀರಿ ಅನುದಾನವನ್ನ ಮತ್ತು ಸಹಾಯವನ್ನ ಉಳಿಗೆರೆ ಡೈರಿ ಕಟ್ಟಡ ವಿಚಾರದಲ್ಲಿ ತೋರಿಸಬೇಕು. ತಾವು ಹೆಚ್ಚು ಅತಿಯಾದಂತ ಎಷ್ಟು ಗ್ರಾಂಟ್ ಅನ್ನ ಮ್ಯಾಕ್ಸಿಮಮ್ ಕೊಡ್ಸೋದಕ್ಕೆ ಅವಕಾಶ ಇದೆ ಅಷ್ಟನ್ನ ಕೊಡ್ತಾರೆ ಅನ್ನೋ ನಂಬಿಕೆ ನನಗೈತೆ ಅವ್ರ ಬಗ್ಗೆ. ಆಗಿರಲಿಲ್ಲ, ಆದ್ರೆ ಇಂದಿನ ದೇಶ ಇರ್ತಕ್ಕಂಥ ಬಹಳ ಅವಿರತ ಶ್ರಮವನ್ನು ಕೂಡ ಗುಂಡಪ್ಪನವರು, ಕಾಂತನವರು ಕೂಡ ವಹಿಸಿ ಈ ನಮ್ಮೂರಿನ ಹಾಲು ಉತ್ಪಾದಕರ ಸಂಘಕ್ಕೆ ಅವಿರತ ಶ್ರಮವನ್ನ ಕಾಂತನವರು ಕೂಡ ಹಾಕಿದ್ರು, ಗುಂಡಪ್ಪನವರು ಕೂಡ ಹಾಕಿದ್ರು. ಅದಕ್ಕೆ ಕ್ಷೀರಸಾಗರ ಕೇವಲ ನಮ್ಮ ಊರಿನಲ್ಲಿ ಅಧಿಕಾರಿಸ್ತಾ ಅಂತ ಹೇಳಿದ್ರೆ ಇಂದಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕೂಡ ಸಹಕಾರ ಆಗಿದೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ಒಂದು ಸಂಘವನ್ನ ಕಟ್ಟಿ ಆ ಸಂಘವನ್ನ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಕಾರ್ಯದರ್ಶಿಗಳು ಕೂಡ ಮತ್ತು ಆಗಿರ್ತಕ್ಕಂಥ ಅಧ್ಯಕ್ಷರು ಕೂಡ ಅವಿರತ ಶ್ರಮ ಇರುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಏನ್ 700 ಲೀಟರ್ ಹಾಲು ಹಾಕಿದ್ದಾರೆ. 700 ಲೀಟರ್ ಹಾಲಲ್ಲಿ ಸುಮಾರು 1,500 ಲೀಟರ್ನ ಹಾಲನ್ನ ಅಥವಾ 1,500-2,000 ಲೀಟರ್ ಹಾಲನ್ನು ನಮ್ಮೂರಿಂದ ನೇರವಾಗಿ ನಮ್ಮ ಡೈರೆಕ್ಟ್ ಆಗಿರ್ತಕ್ಕಂಥ SR ಗೌಡರ ಸಮ್ಮುಖದಲ್ಲಿ ಕೇಳ್ಕೊಳ್ಳೋದು ಇಷ್ಟನೇ. ಅಂದ್ರೆ ಪ್ರತಿ ಮನೆಗೂ ಒಂದೊಂದು ಹೆಸರನ್ನ ಕೊಟ್ಟು ಎಲ್ಲರೂ ಕೂಡ ನಮ್ಮ ಬಡ ಜನರ ಒಂದು ಆಶಯಕ್ಕೆ ಆಗ್ಲಿ ಅಂತ ನಾನು ಕೂಡ ಅವರಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನೇರವಾಗಿ ಸಾಲವನ್ನ ನಮ್ಮ ಸಂಘದಿಂದ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಹಾಗೆ ಆ ಸಂಘದ ಜೊತೆಗೆ ಚಿಕ್ಕದಾಗಿ ಒಂದು ಬ್ಯಾಂಕ್ ಅನ್ನು ಕೂಡ ಈ ಸಂಘವನ್ನ ಅಥವಾ ಈ ಒಂದು ಬಿಲ್ಡಿಂಗ್ ಅನ್ನ ನೇರ ಕಟ್ಟಿ ಆ ಬಿಲ್ಡಿಂಗಿನ ಮೇಲೆ ಒಂದು ಬ್ಯಾಂಕ್ ಅನ್ನು ಕೂಡ ಈ ಸಂಘದ ಮುಖ್ಯ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಉದ್ದೇಶ. ಯಾಕಂದ್ರೆ ಇವತ್ತು ಎಜುಕೇಶನ್ಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಸವಲತ್ತು ಕೂಡ ಈ ಒಂದು ಸಹಕಾರ ಸಂಘದಲ್ಲಿ ಸಿಗುತ್ತೆ. ಯಾಕಂದ್ರೆ ಹೈಸ್ಕೂಲ್ ಆಗಿರ್ಬೋದು, ಮಿಡ್ಲ್ ಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಯರ್ ಎಜುಕೇಶನ್ ಕೂಡ ಆಗಿರ್ಬೋದು, ಹೈಯರ್ ಎಜುಕೇಶನ್ಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನ ಈ ಒಂದು ಹಾಲು ಉತ್ಪಾದಕರ ಸಂಘ ನಮಗೆ ಕೊಡ್ತಾ ಇದೆ. ಅದರಿಂದ ಈ ಶೈಕ್ಷಣಿಕವಾಗಿ ಕೂಡ ಒಂದು ಬೆಳವಣಿಗೆ ಆಗ್ಬೇಕಂದ್ರೆ ನಮ್ಮವರು ಕೂಡ ಒಂದು ಡೆವಲಪ್ಮೆಂಟ್ ಆಗಿ ಇನ್ನೊಂದ ಡೆವಲಪ್ಮೆಂಟ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಬೇರೆ ಬೇರೆ ಡೆವಲಪ್ಮೆಂಟ್ ಕೂಡ ನಮ್ಮೂರಿಗೆ ಬರುತ್ತೆ ಅಂತಕ್ಕಂಥ ಒಂದು ಭಾವನೆ ನಮಗೆ ಸಿಗುತ್ತೆ. ಯಾಕಂದ್ರೆ ಯಡಿಯೂರಪ್ಪ ಆಶೀರ್ವಾದ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಇದೆ. ಆ ಯಡಿಯೂರಪ್ಪ ಆಶೀರ್ವಾದದಿಂದ ಇದೊಂದು ಅಲ್ಲ, ಬೇರೆ ಬೇರೆ ಸಂಘಗಳು ಕೂಡ ನಮ್ಮೂರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಆ ಸಹಕಾರ ಎಲ್ಲ ಊರಿನ ಗ್ರಾಮಸ್ಥರು ಅಥವಾ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಈ ಒಂದು ಸಹಕಾರ ಸಂಘಕ್ಕೆ ಹೆಚ್ಚಿನ ಒಂದು ಮಾನ್ಯತೆಯನ್ನು ಕೊಟ್ಟು ಅದನ್ನ ಯೋಚನೆ ಮಾಡಿ 2-3 ಜೊತೆಗೆ 3-4 ವರ್ಷಗಳನ್ನ ಕಟ್ಟತಕ್ಕಂಥದ್ದನ್ನ ನಾವು ಕಲ್ಟಿವೇಟ್ ಮಾಡ್ಕೊಂಡ್ರೆ, ಅದು ಅನುಸರಿಸ್ತಾ ಹೋದ್ರೆ ನಾವು ಹಾಕಿರ್ತಕ್ಕಂಥ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಕೊಡ್ತಾ ಇದೆ. ಇವತ್ತು ಅತಿ ಉತ್ತಮವಾದ ಬೆಲೆಯನ್ನು ಇಡೀ ರಾಜ್ಯದಲ್ಲೇ ಮತ್ತೆ ಇತಿಹಾಸದಲ್ಲೇ ಅತಿ ಉತ್ತಮವಾದ ಬೆಲೆಯನ್ನು ಇವತ್ತು 48 ರೂಪಾಯಿ ಸಹ
ನಮ್ಮ ಹಾಲು ಉತ್ಪಾದಕರು ಪಡಿತಿದ್ದಾರೆ. ಇವತ್ತು ಇಷ್ಟೊಂದು ಬೆಲೆಯನ್ನ ಕೊಡ್ಬೇಕಾದ್ರೆ ಉತ್ಪಾದಕ ಇದನ್ನ ಅದರ ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಸುಮಾರು ತಾಲೂಕಿನಲ್ಲಿ ಈಗ 127 ಸಂಘಗಳೇನಿದೆ, ಈ 127 ಸಂಘಗಳಿಂದ ನಾವು ನಿರ್ದೇಶಕರು 1 ಲಕ್ಷ ಲೀಟರ್ ಹಾಲನ್ನ ಸಂಗ್ರಹಣೆ ಮಾಡಬೇಕು. ಪ್ರತಿ ದಿನವೂ 1 ಲಕ್ಷ ಲೀಟರ್ ಹಾಲನ್ನ ಸಂಗ್ರಹಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ತಮ್ಮೆಲ್ಲರಿಗೂ ಸಹ ಉಚಿತವಾಗಿ ಬೀಜಗಳನ್ನ ಅಂದ್ರೆ ಜೋಳದ ಬೀಜಗಳನ್ನ ಕೊಡ್ತಕ್ಕಂಥದ್ದು, ಉಚಿತವಾಗಿ ಪೌಡರ್ಗಳನ್ನ ಕೊಡ್ತಕ್ಕಂಥದ್ದು, ಅದೇ ರೀತಿ ವೈದ್ಯಕೀಯ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು, ಮತ್ತೆ ನೇಪಿಯರ್ ಗಡ್ಡೆಗಳನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ಮೇವು ಬೆಳೆಗೆ ಅನುಕೂಲ ಆಗಲಿ ಅಂತ ಈಗ ಹಲವು ಯೋಜನೆಗಳನ್ನ ಪ್ರತಿ ಗ್ರಾಮದಲ್ಲೂ ಪ್ರತಿ ಸಂಘದಲ್ಲೂ ನಾವು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಸಹ ಈ ಒಂದು ಹೈನೋದ್ಯಮವನ್ನ ಒಂದು ಲಾಭದಾಯಕವಾಗಿ ಪರಿಶ್ರಮದಿಂದ ಶ್ರದ್ಧೆಯಿಂದ ಮಾಡಿದ್ದೇ ಆದಲ್ಲಿ ಬೇರೆ ಅವಕಾಶಗಳು ಇದ್ದಂತ ಸಂದರ್ಭದಲ್ಲಿ ಈ ಹೈನೋದ್ಯಮ ಉತ್ತಮವಾಗಿ ತಾವೆಲ್ಲರಿಗೂ ಸಹ ಸಹಕಾರ ನೀಡುತ್ತೆ. ಮತ್ತೆ ನಮ್ಮ ಸಂಸಾರವನ್ನ ನಮ್ಮ ಜೀವನವನ್ನ ನಡೆಸ್ತಕ್ಕಂಥ ಒಂದು ಜೀವನೋಪಾಯ ಆಗ್ತದೆ. ಹಾಗಾಗಿ ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಪರಿಶ್ರಮ ಮತ್ತೆ ಶ್ರದ್ಧೆಯಿಂದ ತಾವು ಹಾಲು ಉತ್ಪಾದನೆ ಮಾಡಿದ್ರೆ ತಾವು ಉತ್ಪಾದನೆ ಮಾಡಿದಂತ ಹಾಲನ್ನು ನಾವು ಸಂಗ್ರಹಿಸುವ ಮೂಲಕ ಅದಕ್ಕೆ ಕೊಡಬೇಕಾದ ಅವಶ್ಯಕ ಬೆಲೆಯನ್ನು ಕೊಡುವ ಮೂಲಕ ಮತ್ತೆ ತಮ್ಮೆಲ್ಲರಿಗೂ ಅಗತ್ಯ ಸೌಲಭ್ಯಗಳು ಯಾವುದೇ ಸಮಯದಲ್ಲಿ ಯಾವುದೇ ಸೌಲಭ್ಯಗಳು ಬೇಕಾದರೂ ಸಹ ನಮ್ಮ ನಿರ್ದೇಶಕರನ್ನು ನೀವು ಸಂಪರ್ಕಿಸಿ ಎಲ್ಲ ಸೌಲಭ್ಯಗಳನ್ನ ಪಡಿಬಹುದು. ನಾವು ನಿಮಗೆ ಸೌಲಭ್ಯಗಳನ್ನ ಕೊಡೋದಕ್ಕೆ ಸದಾ ಸಿದ್ಧರಾಗಿರ್ತೀವಿ. ನಾವೆಲ್ಲರೂ ಸಹ ಶ್ರದ್ಧೆಯಿಂದ ಪರಿಶ್ರಮ ವಹಿಸಿ ನಿಮ್ಮಲ್ಲಿರ್ತಕ್ಕಂಥ ಹಾಲು ಉತ್ಪಾದನೆ ಇವತ್ತು 700 ಲೀಟರ್ ಇದೆ. ಮುಂದಿನ ದಿನಗಳಲ್ಲಿ ಸುಮಾರು 1,50,000 ಲೀಟರ್ ಅಷ್ಟು ಮಳೆಗಾಲ ಆರಂಭವಾದ ಸಂದರ್ಭದಲ್ಲಿ 1ರಿಂದ 1,50,000 ಹೆಚ್ಚಳ ಆಗ್ಬೇಕು ಅಂತ ಆಶಿಸ್ತಾ ನಮ್ಮೆಲ್ಲರ ಸೌಭಾಗ್ಯ. ಅವರು ರೈತರನ್ನ ಇನ್ನಷ್ಟು ಮೇಲಕ್ಕೆ ಅವರ ಬದುಕನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅನ್ನುವಂತ ಪಣಪಟ್ಟೆ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬೆಳಿಗ್ಗೆ ಅವರ ದಿನಚರಿ ಹೇಗೆ ಪ್ರಾರಂಭ ಆಗುತ್ತಾ ಗೊತ್ತಿಲ್ಲ, ಬೆಳಿಗ್ಗೆ ಎಷ್ಟೊತ್ತು ಗಜಾಳ್ತಾರೆ, ಎಷ್ಟೊತ್ತು ಮಲಗ್ತಾರೋ ಗೊತ್ತಿಲ್ಲ. ಪ್ರತಿದಿನ ರೈತರ ಒಡನಾಡಿಯಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಎಸ್.ಆರ್. ಗೌಡ್ರವರು. ಅವರ ಅವಿರತ ಶ್ರಮದಿಂದಾಗಿ ಇಡೀ ತಾಲೂಕಲ್ಲಿ ಒಂದು ಒಳ್ಳೆ ಯಶಸ್ಸಿನ ಫಲವನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಡೈರಿ ಒಂದು ಅಂಶ ಇವತ್ತು ಉತ್ತಮವಾಗಿ ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಬಹಳ ಮುಖ್ಯವಾಗಿ ಸಹಕಾರ ತತ್ವ. ಅದರ ಅಡಿನಲ್ಲೇ ಪ್ರತಿ ಊರಲ್ಲೂ ಕೂಡ ಸಹಕಾರಿ ಸಂಘಗಳು ಪ್ರಾರಂಭ ಆಗಿದ್ದಾರೆ. ಈ ಸಹಕಾರಿ ಸಂಘಗಳು ಪರಸ್ಪರ ಸಹಕಾರಿಯಾದ್ರೆ ಖಂಡಿತ ದೇಶ, ಒಂದು ಹಳ್ಳಿ ಉದ್ಧಾರ ಆದ್ರೆ ದೇಶ ತಾನಾಗೆ ಉದ್ಧಾರ ಆಗುತ್ತೆ. ನಮ್ಮ ಮನೆಗಳನ್ನ ನಾವು ಉದ್ಧಾರ ಮಾಡ್ಕೊಂಡ್ರೆ ಆ ಊರು ಉದ್ಧಾರ ಆಗುತ್ತೆ. ಆ ಊರಿನಾಗಿರೋ ಎಲ್ಲರೂ ಉದ್ಧಾರ ಆದ್ರೆ ಹಾಗೆ ಎಲ್ಲ ಊರಿಗೂ ಉದ್ಧಾರ ಆದ್ರೆ ತಾಲೂಕು, ಹಾಗೆ ಜಿಲ್ಲೆ, ರಾಜ್ಯ, ರಾಷ್ಟ್ರ ಎಲ್ಲವೂ ಕೂಡ ಉದ್ಧಾರ ಆಗುತ್ತೆ. ಮೊದಲು ನಮ್ಮ ಮನೆಗಳು ಉದ್ಧಾರ ಆಗ್ಬೇಕು. ಮನೆಗಳು ಉದ್ಧಾರ ಆಗ್ಬೇಕು ಅಂದ್ರೆ ನಾವು ಶ್ರಮಜೀವಿಗಳಾಗ್ಬೇಕು. ಇವತ್ತು ಸೋಮಾರಿಗಳಾಗಿ ಬಹಳಷ್ಟು ಜನ ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರದಿಂದ ಬರೋ ಸವಲತ್ತುಗಳು ನಿಜವಾಗಿ ಕೂಡ ಅವು ಶಾಶ್ವತ ಪರಿಹಾರಗಳಲ್ಲ. ಯಾವ ಸ್ವಯಂ ದುಡಿಮೆಯಿಂದ ಬದುಕನ್ನು ಕಟ್ಟಿಕೊಳ್ತಾರೆ